ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇದೇ ಡಿಸೆಂಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಅಥಣಿಯ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಅಶ್ವರೂಢ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಲಿದೆ. ಹಾಗೂ 11 ಗಂಟೆಗೆ ಅಥಣಿಯ ಶ್ರೀಮಂತ ಭೋಜರಾಜ್ ಪವಾರ್ ದೇಸಾಯಿ ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಹಾಗೂ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮರಾಠ ಜಗದ್ಗುರು ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಗಳು ಗೋಸಾಯಿ ಮಠ ಬೆಂಗಳೂರು ಹಾಗೂ ಪೂಜ್ಯ ಶ್ರೀ ಸಂಭಾಜಿರಾವ್ ವಿನಾಯಕ ಗುರೂಜಿಯವರು ಜೊತೆಗೆ ಅನೇಕ ಸ್ವಾಮೀಜಿಗಳು ಮತ್ತು ಘನ ಉಪಸ್ಥಿತಿಯಲ್ಲಿ ಡಾಕ್ಟರ್ ಶ್ರೀಮಂತ ಶಾಹು ಛತ್ರಪತಿ ಮಹಾರಾಜ್ ಕೊಲ್ಲಾಪುರದ ಲೋಕಸಭಾ ಸದಸ್ಯರು, ಉದ್ಘಾಟಕರಾಗಿ ಜ್ಯೋತಿರಾದಿತ್ಯ ಎಂ ಸಿಂಧ್ಯಾ, ಈಶಾನ್ಯ ಪ್ರದೇಶದ ಸಂವಹನ ಮತ್ತು ಅಭಿವೃದ್ಧಿ ಕೇಂದ್ರ ಸಚಿವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಮಾಜಿ ಸಚಿವರು, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು, ಹಾಗೆಯೇ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾದ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಅವರು, ಹಾಗೆಯೇ ಅನೇಕ ಹಿರಿಯರು ಮತ್ತು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಮಾಜದ ಹಿರಿಯರಾದ ಭಾವುರಾವ್ ಜಾಧವ್ ಅವರು ತಿಳಿಸಿದ್ದಾರೆ. ಬರುವ 14 ಡಿಸೆಂಬರ್ 2025ರಂದು ಅಥಣಿಯಲ್ಲಿ ನಿರ್ಮಾಣ ಮಾಡಲಾದ ಶಿವಾಜಿ ಮಹಾರಾಜರ ಲೋಕಾರ್ಪಣೆ ಕಾರ್ಯಕ್ರಮ ಇದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಸ್ವಾಮೀಜಿಯವರ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರು ಹಾಗೂ ಕೋಲ್ಹಾಪುರದ ಛತ್ರದಲ್ಲಿ ಶ್ರೀಮಂತ ಶಾಹು ಮಹಾರಾಜರು ಹಾಗೂ ಉದ್ಘಾಟಕರಾಗಿ ಕೇಂದ್ರ ಸಚಿವರಾದಂಥ ಸಿದ್ದಿಯಾ ಅವರು ಹಾಗೂ ಶ್ರೀಮಂತ್ ಪಾಟೀಲ ಟಾಟಾಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಅಥಣಿ ಕಾಗವಾಡ ಶಾಸಕರಿಗೆ ಜಿಲ್ಲೆ ಶಾಸಕರು ಹಾಗೂ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಸಂಸದರು ಈ ಭಾಗವಹಿಸಿದರು. ಈ ಜಮಖಂಡಿ ತಾಲೂಕಿನಿಂದ ಸುತ್ತಮುತ್ತ ಅನೇಕ ನಮ್ಮ ಸುನೀಲ್ ಅವರು ಹಾಗೂ ಈ ನಮ್ಮ ಉಂಗಳೆ ಅವರು ಇವರೆಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದ ಈ ಕಾರ್ಯಕ್ರಮಕ್ಕೆ ಶುರು ತಪ್ಪಿಗೆ ಅಂತ ನಾನು ತಪ್ಪಲ್ಲಿ ಕೇಳ್ಕೊತೀನಿ. ಮತ್ತು ಮುಂದೆ ಈ ಮುಗೋಳ ಬಾಗಲಕೋಟೆ ತೊದಲ್ಬಾಗಿ ಸಾವಳಗಿ ಮುಗುವಾಗ ಆದರೂ ಈ ಮಂದಿಗೂ ಎಲ್ಲರೂ ಕವರ್ ಮಾಡ್ಕೊಬೇಕಂತೆ ಈ ನಮ್ಮ ಸುಖೇನ್ ಸಿದ್ದೆ ಅವರಲ್ಲಿ ಈ ಮನವಿ ಮಾಡ್ಕೊಂಡು ಇಲ್ಲಿಗೆ ನಾಟ್ಪಾಟ್ ಮಾಡ್ತಾರೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.